ಅದ್ಗೆ ಏನಿನ್ನು ಹೀಗೆ ಇದ್ದೀರಾ? ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮನ್ನ ಬರಕ್ ಹೇಳ್ತಿದ್ದಾರೆ. ಈಗ್ಲೇ ಬೇಗ ರೆಡಿಯಾಗಿ ಬರ್ತೀನಿ ಸಂಜನಾ. ಬೇಗ, ಇಲ್ಲಾಂದ್ರೆ ದೊಡ್ಡಮ್ಮ ಕೋಪ ಮಾಡ್ಕೋತಾರೆ. ಸರಿ ಸರಿ, ನೀವೆಲ್ಲ ಹೊರಗಡೆ ಇರಿ, ನಾನ್ ಬರ್ತೀನಿ. ಸರಿ ಅಕ್ಕ. ಬೇಗ ಬಾರಮ್ಮ, ಮೊದ್ಲೇ ಗೆಸ್ಟ್ಸ್ ಎಲ್ಲ ಬಂದಿದ್ದಾರೆ. ಶಾಲು ಬಾ. ಬೇಗ ಬಂದ್ಬಿಡು. ಅರವಿಂದ ಅವರೇ, ಗೆಸ್ಟ್ ಎಲ್ಲ ಬಂದಿದ್ದಾರೆ, ಆದ್ರೆ ನಿಮ್ ಸೊಸೆ ಮಾತ್ರ ಕಾಣ್ತಿಲ್ಲ. ನಿಮ್ ಸೊಸೆ ನಮ್ಗ್ ಪರಿಚಯ ಮಾಡ್ಸಲ್ವಾ? ಚೆನ್ನಾಗಿ ಹೇಳಿದ್ರಿ. ಈ ರಿಸೆಪ್ಷನ್ ಅರೇಂಜ್ ಮಾಡಿರೋದೆ ನನ್ ಸೊಸೆನ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಸಕ್ಕೆ. ರೆಡಿ ಆಗ್ತಾ ಇದ್ದಾಳೆ, ಬರ್ತಾಳೆ. ದೇವಯಾನಿ, ಭಾಗ್ಯ ಯಾಕೆ ಇನ್ನೂ ಬಂದಿಲ್ಲ? ಬರ್ತಾಳಕ್ಕ, ಒಂದ್ 5 ನಿಮಿಷ ಅಷ್ಟೇ. ಅದೇನೋ, ನಾವ್ ಎಷ್ಟೊಂದ್ ಮದ್ವೆಗ್ ಹೋಗಿದೀವಿ, ಎಷ್ಟೊಂದ್ ರಿಸೆಪ್ಷನ್ಗಳನ್ನ ನೋಡಿದೀವಿ, ಆದ್ರೆ ನಂದನ್ ಕುಟುಂಬಕ್ ಬಂದಿರೋ ನಿಮ್ ಸೊಸೆ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಈ ಮನೆ ಸೊಸೆ ನಿಮ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಇರ್ತಾಳೆ. ಇರ್ದೆ ಅರವಿಂದ್ ಅವ್ರ ಸೊಸೆ ಹೇಗಾಗ್ತಾಳೆ? ತನ್ ಮನೆ ವರ್ಕರ್ಸ್ ಕೂಡ ಅರವಿಂದ್ ಅವ್ರ ಸ್ಟೇಟಸ್ಗೆ ಮ್ಯಾಚ್ ಆಗೋ ಹಾಗಿರ್ಬೇಕು ಅನ್ಕೊಳ್ಳೋರಲ್ವಾ? ಇವ್ರ ಸೊಸೆ ಅಂದ್ರೆ ಪರ್ಫೆಕ್ಟ್ ಆಗೇ ಇರ್ತಾಳೆ. ಅಲ್ಲ ಅರವಿಂದ, ಹೀಗೆ ಸೊಸೆ ಸೊಸೆ ಅಂತ ಮಾತಲ್ಲೇ ಹೇಳ್ತೀರಾ ಅಥವಾ ಕರಿತೀರಾ? ಅಲ್ ನೋಡಿ, ನಮ್ ಹೊಸ ಸೊಸೆ ಬರ್ತಿದಾಳೆ. ಈ ಅರವಿಂದ ಮಾಲಿನಿ ಸೊಸೆ ಅಂದ್ರೆ ನಮ್ ಸ್ಟೇಟಸ್ಗೆ ತಕ್ಕ ಹಾಗಿರ್ಬೇಕು. ಅದಕ್ಕೆ ಈ ಸೀರೆ ಒಡವೆಗಳು ನಿನಗೋಸ್ಕರ ತರಿಸಿದ್ದೀನಿ. ಈ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಾ. ಅರವಿಂದ ಅವರೇ, ಈ ಹುಡುಗಿನೇನಾ ನಿಮ್ ಸೊಸೆ? ಏನು ಅರವಿಂದ, ನಿನ್ ಸೊಸೆ ಅಂದ್ರೆ ನಿನ್ಗೆ ಜಿರಾಕ್ಸ್ ಕಾಪಿ ಆಗಿರ್ತಾಳೆ ಅನ್ಕೊಂಡೆ, ಆದ್ರೆ ಇಷ್ಟು ಸಿಂಪಲ್ ಆಗಿದ್ದಾಳೆ. ಸಿಂಪಲ್ ಆಗಿರೋ ಸೊಸೆನೇ ಬೇಕು ಅಂತ ಅನ್ಕೊಂಡ್ರೇನೋ ಅರವಿಂದ ಅವರು. ಏನ್ ದೇವ್ಯಾನಿ, ನಿಮ್ ಮನೆ ಸೊಸೆ ನಮ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿರ್ತಾಳಂದೆ. ನಾವೇ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದು. ಕೇಳ್ತಿದ್ಯಾ? ಬಂದಿರೋ ಗೆಸ್ಟ್ ಎಲ್ಲ ಏನ್ ಹೇಳ್ತಿದಾರೋ ಕೇಳಿಸ್ತಿದ್ಯಾ? ಅಯ್ಯೋ, ನಾವೇನು ಹೇಳಿಲ್ಲ ದೇವ್ಯಾನಿ. ಅರವಿಂದ ರಿಚ್ ಆಗಿರೋ ಸೊಸೆನ ತಗೊಂಡ್ ಬಂದಿದಾರಂತ ಅನ್ಕೊಂಡಿದ್ವಿ ಅಷ್ಟೇ. ಅದ್ ಹಾಗಲ್ಲ ಅತ್ತೆ. ಏನ್ ಹಾಗಲ್ಲ? ನನ್ನ ಅಕ್ಕ ಹೇಳಿದ್ದೇನು ನೀನೇನ್ ಮಾಡಿದ್ದು? ನೀನ್ ಈ ಮನೆ ಗೌರವ ಕಾಪಾಡೋ ಹಾಗೆ, ಈ ಮನೆ ಸ್ಟೇಟಸ್ ತಕ್ಕ ಹಾಗೆ
ಎಷ್ಟು ಗ್ರ್ಯಾಂಡ್ ಆಗಿ ನಿನ್ನ ಎಲ್ರಿಗೂ ಪರಿಚಯ ಮಾಡ್ಬೇಕು ಅಂತ ಲಕ್ಷ ಬೆಲೆ ಬಾಳೋ ಸೀರೆ ಒಡವೆ ನಿನಗ್ ಕೊಟ್ರೆ ಈ ತರ ಸೀರೆ ಉಟ್ಕೊಂಬಂದಿದ್ಯಾ? ಅದು ಗೊತ್ತಿಲ್ದೆ ಆ ಸೀರೆ ಹರಿದು ಹೋಗಿದೆ ಅತ್ತೆ. ಹರ್ದ್ ಹೋಯ್ತಾ? ಇಲ್ ಬಂದಿರೋ ಹೊಸ ಸೊಸೆ ನೀನು, ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡ್ವಾ? ಸೀರೆ ಹರಿತು ಹಾಳಾಯ್ತು ಅಂತೀಯಲ್ಲ, ಒಂದ್ ಸೀರೆನ್ ಕಾಪಾಡ್ಕೊಳಕ್ಕಾಗ್ಲಿಲ್ಲ ನಿಂಗೆ, ಇನ್ನೀ ಮನೆ ಸ್ಟೇಟಸ್ನ ಹೇಗ್ ಕಾಪಾಡ್ತೀಯಾ? ನಾನು ಅನ್ಕೊಂಡಂಗೆ ಇವಳಿಗೆ ಸರಿಯಾಗಿ ಮಾಡ್ತಿದ್ದಾರೆ. ನನ್ ಪ್ಲಾನ್ ಸಕ್ಸಸ್. ಯಾಕೆ ಹೀಗೆ ಮಾಡ್ದೆ ಭಾಗ್ಯ? ಕೇಳ್ತಾ ಇರೋದು ನಿನ್ನೆ ಭಾಗ್ಯ. ಯಾಕೆ ಈ ಥರ ಮಾಡ್ದೆ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅಥವಾ ಅತ್ತೆ ಮನೆ ಅಂದ್ರೆ ಗೌರವ ಇಲ್ವಾ? ಕ್ಷಮಿಸಿ ಅತ್ತೆ, ನಾನ್ ಬೇಕು ಅಂತ ಮಾಡ್ಲಿಲ್ಲ. ನಾನ್ ಸೀರೆ ನೋಡಿದಾಗ ಹರಿದೋಗಿತ್ತು. ಅದು ಹೊಸ ಸೀರೆ ಭಾಗ್ಯ, ಆರ್ಡರ್ ಮಾಡಿಸಿ ನಿನ್ಗೋಸ್ಕರ ತರಿಸಿರೋದು. ಅದ್ ಹೇಗೆ ಹರಿದೋಗತ್ತೆ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಅತ್ತೆ. ಅರವಿಂದ ಸೊಸೆ ಅಂದ್ರೆ ಎಷ್ಟು ಜನಕ್ಕೆ ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇರತ್ತೆ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಆ ಎಕ್ಸ್ಪೆಕ್ಟೇಷನ್ಸ್ನ ತಲುಪಬೇಕು ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಇವಾಗ ಇವ್ರೆಲ್ಲರಿಗೂ ನಿನ್ ಬಗ್ಗೆ ಏನು ಉತ್ತರ ಕೊಡ್ಲಿ ನಾನು? ಏನು ಅಂತ ಪರಿಚಯ ಮಾಡಿಸ್ಲಿ? ಅರವಿಂದ, ಏನೋ ಗೊತ್ತಿಲ್ಲದೆ ಮಿಸ್ಟೇಕ್ ಆಗೋಯ್ತು ಅಂತ ಹೇಳಿದ್ಲಲ್ಲ, ಬಿಟ್ಬಿಡು. ಮಿಸ್ಟೇಕ್ ಏನ್ ಡ್ಯಾಡಿ? ಇವಾಗ ನೀವೇ ನೋಡಿ, ಇವಳು ಮಾಡಿರೋ ಕೆಲ್ಸಕ್ಕೆ ಎಲ್ಲರ ಮುಂದೆ ಅಮ್ಮಂಗೆ ಎಷ್ಟು ಅವಮಾನ ಆಗಿರ್ಬೇಕು ಅಂತ. ಬಾ ಮಿತ್ರ, ನೋಡು ಈ ಭಾಗ್ಯ ಏನ್ ಮಾಡಿದ್ಲು ಅಂತ. ಏನಾಯ್ತು? ಇವತ್ತು ನಿಮ್ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದೀವಲ್ಲ, ಫಂಕ್ಷನ್ ಅಲ್ಲಿ ನಮ್ ಸ್ಟೇಟಸ್ಗೆ ತಕ್ಕ ಹಾಗೆ ಭಾಗ್ಯ ಇರ್ಲಿ ಅಂತ ನಿಮ್ಮಮ್ಮ ಭಾಗ್ಯನ್ಗೆ ಸೀರೆ ಕೊಟ್ರು. ಆ ಸೀರೆನ ಉಟ್ಕೊಳ್ದೆ ಇಲ್ಲೋಡು ಈ ಸೀರೆ ಉಟ್ಕೊಂಡಿದ್ದಾಳೆ. ಇದು ಸರಿನಾ ಮಿತ್ರ? ಮೇಲಿಂದ ಹರ್ದೋಯ್ತು ಅಂತಿದ್ದಾಳೆ. ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಹೇಗಣ್ಣ? ಏನ್ ಭಾಗ್ಯ ಇದು? ಮಾಮ್ ನಿನಗೊಂದು ವಿಷಯ ಹೇಳಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಮತ್ತೆ ನಿನಗೊಂದು ಸೀರೆ ಕೊಟ್ಟು ಅದನ್ನೇ ನೀನು ಉಟ್ಕೋಬೇಕು ಅಂತ ಹೇಳಿದ್ಮೇಲೂ ಯಾಕೆ ಹೀಗೆ ಮಾಡಿದೆ? ಇಲ್ಲ ರೀ, ನಾನು ಉಟ್ಕೋಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ಈಗ ಕಾರಣ ಹೇಳೋದು ಮುಖ್ಯ ಅಲ್ಲ ಭಾಗ್ಯ, ಹೇಳಿರೋದನ್ನ ಪಾಲಿಸ್ಬೇಕು. ಏನೇ ಆದ್ರೂ ನನ್ನಮ್ಮ ಹೇಳ್ದಾಗ ನಡ್ಕೊಳ್ಳೋದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯನ ಮರ್ತು ಸೀರೆ ಹರಿದೋಯ್ತು ಅಂತ ಹೇಳ್ತಿದ್ಯಲ್ಲ ಭಾಗ್ಯ. ಹೀಗ್ ಮಾಡಿದ್ರೆ ಇಲ್ಲಿ ಅಮ್ಮಂಗ್ ಮಾತ್ರ ಅಲ್ಲ,
ನಮ್ಮೆಲ್ರಿಗೂ ಕೂಡ ಅವಮಾನನೇ ಅಲ್ವಾ ಅಣ್ಣ? ಭಾಗ್ಯ, ಈಗ ನಿನ್ನಿಂದ ತಪ್ಪಾಗಿದೆ. ಫ್ಯಾಮಿಲಿಗೆ ಅವಮಾನ ಆಗಿದೆ. ಅಮ್ಮಂಗೆ ಈಗ ಸಾರಿ ಕೇಳು. ಭಾಗ್ಯಂಗೆ ಸಹಾಯ ಮಾಡಕ್ ಬರುತ್ತೆ ಹೊರತು ಮೋಸ ಮಾಡಕ್ ಬರಲ್ಲ ಅಮ್ಮ. ಅವಳ ವ್ಯಕ್ತಿತ್ವ ಆಕಾಶ, ಆಪ್ಯಾಯತೆ ಅನಂತ. ಅವಳು ಒಳ್ಳೆತನಕ್ಕೆ ಸಾಟಿ ಇಲ್ಲ. ಅವಳು ದೊಡ್ಡತನನ ಅಳಿಯಕ್ಕಾಗಲ್ಲ. ಈ ಥರ ಹುಡುಗಿ ಮನಸ್ಸನ್ನ ನೋಡೋ ಮನಸ್ಸಿರ್ಬೇಕು. ಆ ಮನಸ್ಸು ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿಗಿದೆ ಅಂತ ನಾನು ನಂಬಿದ್ದೀನಿ. ಅಕ್ಕನ್ಗೆ ಮಾತ್ರ ಅಲ್ಲ, ಇಲ್ಲಿ ಎಲ್ರಿಗೂ ಅವಳು ಸಾರಿ ಕೇಳ್ಬೇಕು. ಮಾಮ್, ಏನಿದು? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕ್ಷಮೆ ಕೇಳಬೇಕು ಅಂದ್ರೆ ಹೇಗೆ? ಏಯ್, ನಿನಗೇನು ಅರ್ಥ ಆಗಲ್ಲ, ಸುಮ್ನಿರು. ಭಾಗ್ಯ, ಕೇಳಿಸ್ತಿದ್ಯಾ? ಹೋಗ್ ಕೇಳು. ನನ್ನತ್ತೆ ನನ್ನ ಎಲ್ರ ಮುಂದೆ ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ರು. ನನಗೆ ದೊಡ್ಡ ಸ್ಥಾನ ಕೊಡ್ಬೇಕು ಅಂದ್ಕೊಂಡ್ರು. ಆದ್ರೆ ನನ್ನಿಂದ ನಿಮ್ಮೆಲ್ರಿಗೂ ಬೇಜಾರಾಯ್ತು. ನನ್ನ ಕ್ಷಮಿಸ್ಬಿಡಿ. ಆದ್ರೆ ನೀನು ಈ ಮನೆ ಪದ್ಧತಿ ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ನೀನು ಈ ಮನೆಗೆ ಕಾಲಿಟ್ಟ ಮೇಲೆ ಇದನ್ನ ಮೊದಲನೇ ತಪ್ಪು ಅಂತ ಭಾವಿಸಿ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ಯಾವತ್ತೂ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊ. ಸರಿ ಅತ್ತೆ, ಇನ್ಯಾವತ್ತೂ ಹೀಗಾಗಲ್ಲ. ಈ ಮನೆಗೆ ಹೊಸಬ್ಳು, ನಿಮ್ಮನೆ ಪದ್ಧತಿ ಗೊತ್ತಿಲ್ಲದೆ ಏನೋ ಹೀಗಾಯ್ತು. ಹೋಗ್ಲಿ, ಬಿಟ್ಬಿಡಿ. ಸರಿ ಸರಿ, ಎಲ್ರೂ ಬನ್ನಿ, ಡಿನ್ನರ್ಗೆ ಟೈಮ್ ಆಗಿದೆ. ಎಸ್, ನಮ್ಮನ್ಗಿಂತ ನಾನೇ ಬೆಟರ್. ನಾನ್ ಅನ್ಕೊಂಡಿರೋ ಹಾಗೆ ಭಾಗ್ಯನ್ ಸೀರೆನ ಹರಿದು ಎಲ್ರ ಮುಂದೆ ಅವಳನ್ನ ಅವಮಾನ ಮಾಡಿಸ್ದೆ. ಈ ಮನೇಲಿ ಕಾಲಿಟ್ಟಿ 2ನೇ ದಿನಾನೇ ಈ ಭಾಗ್ಯನ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ದೆ. ಮನೆ ಮರ್ಯಾದೆ ತೆಗ್ದಿರೋ ಸೊಸೆ ಅಂತ ಎಲ್ರ ದೃಷ್ಟಿಯಲ್ಲೂ ಅವಳು ಕೆಟ್ಟವಳಾದ್ಲು. ಈ ವಿಷಯ ಅಮ್ಮನ್ಗೆ ತಕ್ಷಣ ಹೇಳ್ಬೇಕು.
ಏಯ್, ನನ್ನೇ ಹೊಡಿತೀಯಾ? ಎಷ್ಟು ಧೈರ್ಯ ನಿನಗೆ? ಹೊಡಿಯೋದಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ಸಾಯಿಸ್ಬೇಕು. ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ನನ್ ಬಾಯಲ್ಲೇ ಹೇಳ್ಬೇಕಾ? ಚಿಕ್ಕಪ್ಪನ್ ಮಗ್ಳಾದ್ರೂ ನಿನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ದೆ. ಆದ್ರೆ ನೀನು ನನ್ಗೇನೇನ್ ಕೆಟ್ಟದ್ ಮಾಡ್ಬೋದೋ ಎಲ್ಲ ಮಾಡ್ದೆ. ಮಿತ್ರ ಅವ್ರ ಜೊತೆಗೆ ನನ್ ಮದ್ವೆ ಮುರಿಯೋಕ್ ನೋಡ್ದೆ ನೀನು. ನಾನ್ ಈ ಮನೆ ಕಾಲಿಡ್ಬಾರ್ದು ಅಂತ ಪ್ಲಾನ್ ಮಾಡ್ದೆ ನೀನು. ಕೊನೆಗೆ ನನ್ ತಲೆ ಮೇಲೆ ಹೊಡೆದು ನಾನ್ ಕೂರ್ಬೇಕಾದ ಮಂಟಪದಲ್ಲಿ ನೀನ್ ಕೂತ್ಕೊಂಡೆ. ಆದ್ರೆ ಅದೃಷ್ಟ ಚೆನ್ನಾಗಿತ್ತು. ನಾನ್ ಈ ಮನೆಗ್ ಸೊಸೆಯಾಗಿ ಕಾಲಿಟ್ಟೆ. ಅದು ಸಾಲ್ದು ಅಂತ ನನ್ನತ್ತೆ ನನಗ್ ಕೊಟ್ಟಿರೋ ಸೀರೆನ ಹರ್ದಾಕಿ ಈ ಮನೆ ಗೌರವನ ಕಾಪಾಡ್ಬೇಕಾದ್ ನನ್ನ ಎಲ್ರ ದೃಷ್ಟಿಲಿ ಕೆಟ್ಟೋಳಾಗ್ ಮಾಡ್ದೆ. ಎಲ್ರು ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ದೆ. ಇನ್ನು ಏನ್ ಮಾಡ್ದೆ ಅಂತ ಕೇಳಕ್ಕೆ ನಾಚಿಕೆ ಆಗ್ತಿಲ್ವಾ? ನೀನ ಸೀರೆನ್ ಹರಿಯೋವಾಗ ನಾನ್ ನೋಡ್ದೆ. ಅದ್ಗೆ ಆದ್ರೆ ಆಗ ನಿನ್ನ ತಡೆಯೋಷ್ಟ್ರಲ್ಲಿ ಸಂಜನಾ ಬಂದ್ಲು. ನಾನ್ ಬಾಯ್ ಬಿಟ್ರೆ ಈ ಕುಟುಂಬದ ಮುಂದೆ ಚಿಕ್ಕಿ ಚಿಕ್ಕಪ್ಪನ್ ಮರ್ಯಾದೆ ಹೋಗುತ್ತೆ ಅಂತ ನಾನ್ ಸುಮ್ನೆ ಇದ್ದೀನಿ. ಇಲ್ದಿದ್ರೆ ನಿಂಗ್ ನಾನ್ ಏನ್ ದ್ರೋಹ ಮಾಡಿದೀನಿ ಶಾಲಿನಿ? ಇಷ್ಟೆಲ್ಲ ಮಾಡ್ದಿಯಲ್ಲ. ನೀನ್ ನನ್ ತಂಗಿ ಆಗಿದ್ರು ಕೂಡ ಕೇಳಿಸ್ಕೊ, ಚಿಕ್ಕಿ ಚಿಕ್ಕಪ್ಪನ್ ಗೌರವಕ್ಕೆ ಮಸಿ ಬಳಿಬಾರ್ದು ಅಂತ ಬಿಡ್ತಿದೀನಿ. ಇನ್ಮೇಲಾದ್ರೂ ಸ್ವಲ್ಪ ಮನುಷ್ಯರ ಹಾಗೆ ಬದುಕೋದ್ ಕಲಿ. ಬೇಡಗಳು, ಹೋಗ್ಬೇಡ ನಾಣಿ, ನಿಂತ್ಕೊಳ್ಳೋ. ನಾಣಿ, ನಾಣಿ ನಿಂತ್ಕೋ. ನಾಣಿ, ನಾಣಿ ಬಾವಾ. ಯಾಕೆ ನಾಣಿ, ಯಾಕೆ ಅಳ್ತಿದ್ಯಾ? ಬಾವಾ, ನಮ್ಮಕ್ಕ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಅಕ್ಕ ಯಾವ ಕೆಲಸ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಗೋ ಹಾಗೆ ಮಾಡ್ತಾಳೆ. ಆದ್ರೆ ನೀವ್ ನಮ್ಮ ಅಕ್ಕಂದೇ ತಪ್ಪು ಅಂದ್ರಿ. ನಂಗೆ ಅಳು ಬರ್ತಿದೆ ಬಾಬಾ, ಅಳು ಬರ್ತಿದೆ.